ಮೊದಲನೇದಾಗಿ ಪತ್ರಕರ್ತ ಮಿತ್ರರಿಗೆ ಕ್ಷಮೆ ಕೇಳ್ತೀನಿ. ಯಾಕಂದ್ರೆ ಇವತ್ತು ನಾವು GC ಎಲ್ಲ ಇಟ್ಕೊಂಡಿದ್ವಿ. ಸುಧಾಕರ್ ಅವರು ನಮಗೆ ಸಚಿವರು ಕಾಲ್ ಮಾಡಿ ಬರಲೇಬೇಕು ಅಂತ ಹೇಳಿದ್ರೆ ಮುಗಿಸಿ ಬರೋಕ್ಕೆ ಸ್ವಲ್ಪ ತಡ ಆಗಿದೆ, ದಯವಿಟ್ಟು ಕ್ಷಮಿಸಬೇಕು. ಈ ನಾವು ಸಾಧನೆ ಈಗಾಗಲೇ ನಮ್ಮ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ನಮಗೆ ಒಂದು ಸಂತೋಷ ಏನಂತಂದ್ರೆ ಇದೆಲ್ಲ ಫೇಸ್ ಲಿಫ್ಟ್ ಮಾಡಿದ್ದಾರೆ. ಎಂಟೈರ್ ಆಫೀಸರ್ ಫೇಸ್ ಲಿಫ್ಟೆಡ್. ಆಮೇಲೆ ಇಲ್ಲಿ ಬರ್ತಕ್ಕಂಥ ಮಕ್ಕಳಿಗೆ, ಪೇರೆಂಟ್ಸಿಗೆ ಇಟ್ ಇಸ್ ಸೆಂಡಿಂಗ್ ಗುಡ್ ಸಿಗ್ನಲ್ that government is interested in providing better basic amenities when they come for the counseling, so that to make the students and the parents comfortable when they undergo this process. ಗೊತ್ತಿದೆ ನಮ್ಮ ರಾಜ್ಯ ವಿಶೇಷವಾಗಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಟ್ರೆಮೆಂಡಸ್ ಜಾಬ್. ಆಮೇಲೆ ನಮ್ಮ ರಾಜ್ಯಕ್ಕೆ ಮೊದಲನೇ CET ಕಂಡಕ್ಟ್ ಮಾಡ್ತಕ್ಕಂಥ ಒಂದು ಹೆಗ್ಗಳಿಕೆ, ಪಾರದರ್ಶಕತೆಗೆ ಇವತ್ತು KE 100% ಟ್ರಾನ್ಸ್ಪರೆಂಟ್ ಅಂತ ಹೇಳಿ ನಾವು ಬಹಳ ಕಾನ್ಫಿಡೆನ್ಸ್ ಇಂದ ಹೇಳ್ಬೋದು. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಈ ರಾಜ್ಯದಲ್ಲಿ ನಮಗೆ ಪಾರದರ್ಶಕತೆ ಮತ್ತು merit will always prevail and there is no scope for manipulation at all. So this has been one of the highlights of this government. ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟತೆಯಿಂದ ಈ ಮಾತನ್ನು ಹೇಳಿದ್ದಾರೆ. ಯಾಕಂದ್ರೆ this commitment for the meritorious students of the state, this is a commitment from the government. ಯಾವುದೇ ನೇಮಕಾತಿಯಲ್ಲಿ ಸಂಪೂರ್ಣ ಪಾರದರ್ಶಕತೆ ಇರಬೇಕು ಮತ್ತು ಈ ರಾಜ್ಯದಲ್ಲಿ ಯಾರು ಮಕ್ಕಳು ಬಹಳ ಪರಿಶ್ರಮ ಮಾಡಿ ಓದ್ತಾರೆ, ಯಾರು ಹಾರ್ಡ್ ವರ್ಕ್ ಮಾಡ್ತಾರೆ, ಯಾರು ಇವತ್ತು ಸರ್ಕಾರಿ ನೇಮಕಾತಿಗಳಲ್ಲಿ ಆಗಲಿ ಅಥವಾ ಬೇರೆ ಬೇರೆ ನೇಮಕಾತಿಗಳಲ್ಲಿ ಅವರು ಒಂದು ಆಶಾಭಾವನೆಯಿಂದ ಈ ನಮ್ಮ ಸಂಸ್ಥೆಗಳಲ್ಲಿ ನಮಗೆ ಸರ್ಕಾರಿ ನೌಕರಿಗಳು ಸಿಗಬೇಕು ಅಂತಂದ್ರೆ ಪಾರದರ್ಶಕತೆ ಇರ್ತದೆ ಅಂತ ನಾವು ಅಪೇಕ್ಷೆ ಅಂದ್ರೆ ಏನು ಅನ್ಕೊಳ್ತಾ ಇದೆ ಅಂತಕ್ಕಂಥದ್ದು ಬಹಳ ಸಂತೋಷದ ಸಂಗತಿ. ಯಾಕಂದ್ರೆ ವಿವಿಧ ನಾವೀಗ ಸಾಕಷ್ಟು ಎಕ್ಸಾಮ್ಸ್ ನಮ್ಮಲ್ಲಿ ಮೇಜರ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇರೋದು KPSC, KE ಅಡ್ವಾಂಟೇಜ್ ಏನಂದ್ರೆ we are now preferring more to the KE side because there is no system of interview at all. That is what we want to slowly migrate. ಎಲ್ಲಿ ಮಾರ್ಕ್ಸ್ ಹಾಕೋದಕ್ಕೆ ಡಿಸ್ಕಷನ್ ಇರ್ತಕ್ಕಂಥದ್ದು, ಅದು aptitude test you might require in certain jobs, but here in most of the cases where interviews are not required, it's only merit come roster. This opportunity ಏನಿದೆ ಅದಕ್ಕೆ ಬಹಳ ಆಕ್ಟ್ ಆಗಿ ಮಾಡ್ತಾ ಇದೆ. ಅದಕ್ಕೆ ಅವರಿಗೆ ಅಭಿನಂದನೆಗಳು. ಮತ್ತು ನಮ್ಮ ಕೌನ್ಸಿಲಿಂಗ್ ಯಾಕಂದ್ರೆ ಈಗ ನಾನು ಹಿಂದೆನೂ ಕೂಡ ವೈದ್ಯಕೀಯ ಶಿಕ್ಷಣ ಸಚಿವನಾಗಿದ್ದೆ. there was so much uncertainty then. Now the system has migrated to transparent system where NEET is being conducted. NEET exam ಅಲ್ಲೂ ಕೂಡ ಕೆಲವೊಂದು ಅನೇಕ ಗೊಂದಲಗಳಾದವು. ಆದ್ರೆ KE ಯಾವುದೇ ಎಕ್ಸಾಮ್ ಅಲ್ಲಿ ಗೊಂದಲ ಆಗಿರೋದು ಈ ಸದ್ಯಕ್ಕೆ ನಮ್ಮ ಸರ್ಕಾರ ಬಂದಂತೆ ಯಾವುದು ಆಗಿಲ್ಲ. ಹಾಗಾಗಿ ಇವತ್ತು ಕೌನ್ಸಿಲಿಂಗ್ ಮಾಡೋದು ಕೂಡ ಬಹಳ ಪಾರದರ್ಶಕವಾಗಿದೆ. ಮತ್ತು ಈಗಾಗಲೇ ನಾವು ಬಹಳ ಸಂತೋಷದಿಂದ ಹೇಳ್ಬೋದು ಏನಂದ್ರೆ MBBS 100% ಕೌನ್ಸಿಲಿಂಗ್, ಆಲ್ ದ ಸೀಟ್ಸ್ ಹ್ಯಾವ್ ಬೀನ್ ಟೇಕನ್. ಒಂದು ಸೀಟ್ ಉಳಿದಿಲ್ಲ. ಆಮೇಲೆ ಡೆಂಟಲ್ ಅಲ್ಲಿ ಯಾಕಂದ್ರೆ 22, 23 ಅಲ್ಲಿ ನೋಡಿದ್ರೆ ಸಾಕಷ್ಟು ಸೀಟ್ ಉಳಿದಿದ್ದಾರೆ. 2 ವರ್ಷದಿಂದ ಯಾವುದೇ ಒಂದೇ ಒಂದು ಸೀಟು ಕೂಡ ಉಳಿದಿಲ್ಲ. ಆ ಬೇರೆ ಬೇರೆ ಕೋರ್ಸ್ ಅಲ್ಲಿ ಸೀಟ್ ಕೆಲವು ಉಳಿದಿದೆ. ಏನಂದ್ರೆ ಎಸ್ಪೆಷಲಿ ಆಯುರ್ವೇದ, ಇನ್ ಫಾರ್ಮಸಿ, ಇನ್ ನರ್ಸಿಂಗ್ and various other courses as well. Even in ನೋಡಿ ಯೋಗ, ನ್ಯಾಚುರೋಪತಿ, ವೆಟರ್ನರಿ ಸೀಟ್ ಉಳಿದಿದೆ. I'm surprised because it's one of the most sought after courses. Veterinary 24 seats ಉಳಿದಿದೆ. Engineering medical shift ಆದ್ರಲ್ಲ ಅದಕ್ಕೆ. Yeah, maybe there are some difficulties. We need to work on this as well. We have to find a way how we can work on this. And these are all precious seats where the students are aspiring. So ಅದಕ್ಕೆ ಒಂದು ಒಳ್ಳೆ ವ್ಯವಸ್ಥೆ ಆಗಿದೆ. ನಮ್ಮ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅದು ಮುಂದೆ ಆಗ್ತದೆ. ಹೊಸ ಬಿಲ್ಡಿಂಗ್ ಕೂಡ ಇಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಹಾಗಾಗಿ KE is functioning as per our expectation. So we congratulate all the ED and all the team for having been conducting this institute in a very proper way. Thank you.
ವಿಶೇಷವಾಗಿ ನಮ್ಮ ಉನ್ನತ ಶಿಕ್ಷಣ ಸಚಿವರು ಕೂಡ ಬಹಳ ಇದ್ರ ಮೇಲೆ ಕಾಳಜಿ ವಹಿಸಿ ಇದಕ್ಕೆ ಏನೇನೆಲ್ಲ ನಾವು ರಿಫಾರ್ಮ್ಸ್ ತರಬಹುದು ಮತ್ತೆ ಯಾವ ರೀತಿಯಲ್ಲಿ ನಾವು ಇದನ್ನ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಕೂಡ ಸಾಕಷ್ಟು ಅವರು ಇದಕ್ಕೆ ನಿಗಾ ವಹಿಸ್ತಾ ಇದ್ದಾರೆ. ಇನ್ನು ಮುಂದೆ ನಾವು ಮೇಜರ್ ರಿಕ್ರೂಟ್ಮೆಂಟ್ಸ್ ಎಲ್ಲ ಕೆಇಎನೇ ಆಗ್ತದೆ. KPSC ಕೂಡ ಬೇಕಾಗ್ತದೆ. KPSC we can't because that's also a constituted body. So KPSC is doing 100% transparency, especially KPSC and KEA will do more thrust to bring it everything overboard. Thank you.